ಬಿಗ್ ಬಾಸ್ ಅಲ್ಲಿ ಇದ್ದಾಗಲೇ ನಿಮ್ಗೆ ಬಿಗ್ ಬಾಸ್ ವರ್ತೂರ್ ಸಂತೋಷ್ ಬಂದ್ಮೇಲೆ ಸೊ ಹಲವಾರು ಸಂಕಷ್ಟಗಳು ಎದುರಾಯ್ತು ಅಂತ ಹೇಳ್ಬಿಟ್ಟು ಜನ ತುಂಬಾನೇ ಮಾತಾಡ್ಕೊಂಡ್ರು. ಹುಲಿ ಹೋಗಿನ ಸಂಕಷ್ಟ ಆಗಿರ್ಬೋದು, ಅದಾದ್ಮೇಲೆ ಮದುವೆ ವಿಚಾರಗಳಾಗಿರ್ಬೋದು, ಅದೆಲ್ಲ ಬಂದಾಗ ಸೊ ಜನರು ತುಂಬಾನೇ ಮಾತಾಡ್ಕೊಂಡ್ರು. ಕೆಲವೊಬ್ರು ನೆಗೆಟಿವ್ ಪೀಪಲ್ ನೆಗೆಟಿವ್ ಆಗೆಲ್ಲ ಟ್ರೋಲ್ ಮಾಡಿದ್ರು. ಅದ್ರ ಬಗ್ಗೆ ಹೇಳೋದು, ಮದುವೆ ವಿಚಾರ ಬಂತು, ಅದ್ರ ಬಗ್ಗೆ ಹೇಳೋದು. ನಾನೇನ್ ಹೇಳ್ತೀನಿ ಅಂದ್ರೆ ವೈಯಕ್ತಿಕ ವಿಚಾರ ನೆತ್ಕೊಂಡ್ಬಂದು ಪಬ್ಲಿಕ್ ಈ ನ್ಯೂಸ್ಗಳಲ್ಲಿ ಇರ್ಬೋದು, ಇಲ್ಲ ಇನ್ನೊಂದ್ರಲ್ಲಿ ಹೇಳೋ ಅಂತ ದಡ್ಡ ನಾನು ಆಗಲ್ಲ. ಯಾಕೆ ನಾನು ಹೇಳ್ತೀನಿ ಅಂತಂದ್ರೆ ಎಲ್ಲದಕ್ಕೂ ಒಂದು ಕಾರಣ ಅನ್ನೋದು ಇರ್ತೈತಲ್ಲಣ್ಣ. ಒಂದು ಕೈಯಲ್ಲಿ ಏನನ್ನ ಬರ್ತೈತ ಇಲ್ಲಿ. ಇವಾಗೇನ್ ಬಂತು, ಸೌಂಡ್ ಬಂತು, ಎರಡು ಕೈ ಸೇರ್ತು, ಉತ್ತರಗಳು ಹಂಗೆ ಇರ್ತದೆ. ಏನು ಹೇಳ್ತೀನಿ ಅಂತಂದರೆ, ಎಲ್ಲೋ ವೇದಿಕೆ ಸಿಕ್ಕಿದವಾಗ ವ್ಯಕ್ತಿ ಇಲ್ದಿದ್ದವಾಗ ಒಂದು ಪ್ಲ್ಯಾಟ್ಫಾರ್ಮ್ ಚೇರ್ ಕೊಟ್ಟಿದ್ದೀರಾ ಅಂತ ಅಂದ್ಬಿಟ್ಟು ನಾನು ಏನಂದ್ರೆ ಅದು ಹೇಳಿದ್ರೆ ತಪ್ಪಾಗ್ತದೆ. ಯಾವತ್ತೇ ಆಗಲಿ ಕೆಲವೊಂದು ಪದಗಳು ಬಳಸೋಕ್ಕಿಂತ ಮುಂಚೆ ಇಲ್ಲಿ ಶುದ್ಧವಾಗಿ ನೋಡ್ಕೊಂಡು ಮಾತಾಡಬೇಕು. ನಾಲ್ಕೆ ಹೆಂಗೆ ಬೇಕಾದ್ರೂ ನುಡಿಸ್ತದೆ ಅಂತ ಅಂದ್ಬಿಟ್ಟು ಏನಂದ್ರೆ ಅದು ಮಾತಾಡಿದ್ರೂ ಭಾಳ ತಪ್ಪಾಗ್ತದೆ. ಯಾಕೆ ಹೇಳ್ತೀನಿ ಅಂತಂದರೆ, ಒಂದು ಮಾತು ಒಂದು ವ್ಯಕ್ತಿಯ ವ್ಯಕ್ತಿತ್ವನ ತೋರಿಸ್ತದೆ. ನನಗೆ ನೀನು ಆಗಲ್ಲ ಅಂತಂದರೆ ಸಿಂಪಲ್ಲಾಗಿ ಹೇಳ್ಬೋದು, ಬಿಡಪ್ಪ ನನಗೆ ನಿನ್ನ ಹತ್ರ ಮಾತಾಡೋಕ್ಕೆ ಇಷ್ಟ ಇಲ್ಲ. ಇಲ್ಲ ಇನ್ನೊಂದು ರೀತಿನೂ ಹೇಳ್ಬೋದು, ಸಾಕು ಗುರು ನೀನು ಸವಾಸ ಬೇಡ ಅನ್ಬೋದು ಅಲ್ವಾ. ನೀನು ಹಂಗೆ ಮಾಡಿದೆ, ನೀನು ಹಿಂಗೆ ಮಾಡಿದೆ, ನಿಂದಾದು ಅಂತೆ. ಅದು ಹಂಗೆ ಮಾಡಿದ್ರೆ ಅಂತೆ, ಇದು ಹಿಂಗೆ ಮಾಡಿದ್ರೆ ಕಂತೆ, ನೀನೊಂದು ದೊಡ್ಡ ಕತ್ತೆ. ಇಷ್ಟೇ ನಾನು ಹೇಳಕ್ಕೆ ಬರೋದು. ಅಂತೆ ಕಂತೆಗಳನ್ನೆಲ್ಲ ಮೂಟೆ ಕಟ್ಟಿ ಎತ್ತಿ ಈಚೆ ಬಿಸಾಕ್ಬಿಟ್ಟು ನಾನಂತೂ ನೋಡೋಣ ಹಿಂದೆ ತಿರ್ಗಿ ನೋಡಿ ನಾನು ಬಂದರೆ ಒಂದೊಂದು ಪಿನ್ನನಲ್ಲಿ ಚುಚ್ದಂಗಲ್ಲ, ಗಡರಿ ಎತ್ಕೊಂಡು ನಾನು ಚುಚ್ತಾ ಇರೋಂಗೆ ಇರೋದು. ಬಟ್ ನಾನು ಅದ್ರ ಹಿಂದೆ ತಿರ್ಗಿ ನೋಡೋಕೆ ನಾನು ಇಷ್ಟಪಡಲ್ಲ. ನನ್ನ ಜೀವನ ಏನಿದ್ರು ಮುಂದೆ ಈ ಜನಗಳಿಗೋಸ್ಕರ, ಈ ದನಕ್ಕೋಸ್ಕರ ನಾನು ಏನು ಮಾಡಬೇಕು ಅಷ್ಟು ಮಾತ್ರ ನಂದು. ಬಿಗ್ ಬಾಸ್ ಒಳಗಡೆ ಇದ್ದಾವಾಗಲೇ ನನ್ನ ಥಿಂಕಿಂಗು ನೆಕ್ಸ್ಟ್ ವಾರ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಹೆಂಗೆ ಮಾಡಬೇಕು, ರೇಸ್ ಹೆಂಗೆ ಮಾಡಬೇಕು. 2 ಜಾತ್ರೆ ತಪ್ಪೋಯ್ತು, ಸಪ್ಲಮ್ ಜಾತ್ರೆಗೆ ಹೋಗಿಲ್ಲ, ಇದೇ ಹೇಳಿದ್ದೀನಿ. ಇದೇ ನನ್ನ ಮನಸ್ಸಲ್ಲಿ ಇರೋದು, ಬಿಟ್ಟರೆ ನನಗೆ ಬೇರೆ ಇಲ್ಲ. ಇವಾಗೂ ನಮ್ಮ ಮನೆಯವ್ರಿಗೂ ನಾನು ಟೈಮ್ ಕೊಡೋಕ್ಕಾಗಿಲ್ಲ. ಅವ್ರಿಗೂ ಬರ್ತೀನಿ ರಮೈ, ನನಗೋಸ್ಕರ ಬಂದಿರೋರು, ಅವರು ಟೈಮ್ ಕೊಟ್ಟು ಅವರು ಚಾರ್ಜ್ಗಳು ಇಟ್ಕೊಂಡು ಬಂದವರೇ, ಅವ್ರನ್ನ ಮಾತಾಡಿಸ್ಬೇಕಂತ ನನ್ನ ಆಸೆ. ಇಷ್ಟು ಬಿಟ್ಟರೆ ವರ್ತೂರು ಸಂತೋಷ ಏನೂ ಇಲ್ಲ. ನಾನು ಇಲ್ದಿರೋವಾಗೂ ಬಂದು ವರ್ತೂರಾಗಿ ವಿಡಿಯೋ ಮಾಡಿ ಕೇಳ್ಕೊಳ್ಬೋದು ಇವ್ರು ಹೆಂಗೆ ಏನೋ ಅಂತಂದರೆ. ಯಾಕಂದರೆ ನಾಟಕ ಒಂದು ಹತ್ರ ಮಾಡ್ಬೋದು, ಒಬ್ಬರ ಹತ್ರ ಮಾಡ್ಬೋದು. ಎಲ್ಲಾನು ನಾಟಕ ಮಾಡ್ಕೊಂಡು ಬದುಕಕ್ಕೆ ಕಷ್ಟ ಇರ್ತದೆ. ಇವತ್ತು ಇವರೆಲ್ಲ ಏನು ಬಂದವ್ರು ಎಲ್ಲ ನಮ್ಮ ಅಣ್ಣ ತಮ್ಮಂದ್ರು ಎಲ್ಲರೂ ಸಹಕಾರ ಮಾಡಿರೋದಣ್ಣ. ನಾನು ಹೇಳಕ್ಕೆ ಬರಲ್ಲ. ಒಬ್ರ ಹೆಸ್ರು ಎತ್ತು ಹೇಳಿದ್ರೆ ಅದು ತಪ್ಪಾಗ್ತದೆ. ಒಬ್ರದ್ದು ಇಬ್ರದ್ದು ಶ್ರಮದಲ್ಲಿ ಒಬ್ರದ್ದು ಜಾಸ್ತಿ, ಒಬ್ರದ್ದು ಕಡಿಮೆ. ಬಟ್ ಇವ್ರು ಕೊಟ್ಟಿರೋ ಪ್ರೀತಿಗೆ ನಾನು ಯಾವತ್ತೂ ಚಿರಋಣಿ. ನಾನು ಸಾಯೋವರೆಗೂ ನಾನು ಹಿಂಗೇನೇನೆ ಜನದ ಜೊತೆ ಇದ್ದು ಜನದಲ್ಲೇನೆ ಸತ್ತು ಹೋಗ್ಬಿಡ್ಬೇಕಂತ ನನ್ನ ಆಸೆ. ಪ್ರತಿ ವಾರ ಸುದೀಪ್ ಅವ್ರು ಬಂದ್ಬಿಟ್ಟು ನಿಮ್ಮ ಮುಂದೆ ನಿಂತ್ಕೊಂಡು ಮಾತಾಡ್ಬೇಕಾದ್ರೆ, ಸೊ ಅಂತ ಒಬ್ಬ ದೊಡ್ಡ ಸ್ಟಾರ್ ನಟನ ಮುಂದೆ ನಾವು ಕುತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಸೊ ಹೇಗೆ ಅನ್ನಿಸ್ತು? ಯಾಕಂದ್ರೆ ಸಾಮಾನ್ಯವಾಗಿ ನಾವು ಟಿವಿ ಅಥವಾ ಸಿನಿಮಾಗಳಲ್ಲಿ, ಥಿಯೇಟರ್ಗಳಲ್ಲಿ ನೋಡ್ಬಿಟ್ಟು ನಾವು ಮಾಡೋದು ಅಂತವ್ರು ನೀವು ಡೈರೆಕ್ಟ್ ಆಗಿ ಮಾತಾಡ್ಬೇಕಾದ್ರೆ ಹೇಗೆ ಅನ್ನಿಸ್ತು? ಅವ್ರು ಹೇಳುವಂತ ಬುದ್ಧಿವಾದ ಅಂತೂ ಅವ್ರಿಗೆ ಡೇ 1 ಇಂದ ಡೇ ಲಾಸ್ಟ್ ವರ್ಗು ಅವ್ರ ಮೇಲೆ ಇದ್ದಿದ್ದು ಗೌರವ ಒಂದೇನೆ. ಅವ್ರು ಬಂದವಾಗ ಎದ್ದು ನಿಂತ್ಕೊಂಡು ಅವಾಗೆ ಅವ್ರು ಹೇಳೋರು ನಿಂತ್ಕೊಂಡ್ಬಿಟ್ರಿ ಕುತ್ಕೊಳ್ಳಿ ಅಂತ ಹೇಳೋರು. ನನಗೆ ಅವ್ರ ಮೇಲೆ ಅಪಾರವಾದ ಗೌರವ ಐತೆ. ಅವರು ಎಲ್ಲೋ ಸ್ವಲ್ಪ ಹೆಚ್ಚು ಕಡಿಮೆ ಆದವಾಗ ತಿದ್ದವ್ರೆ. ನಮ್ಮ ತಪ್ಪೇ ಇಲ್ಲ ಅಂತಂದಾಗ ಬೇರೆಯವ್ರು ದೂರದಾಗ ಅದನ್ನ ಎತ್ತಿ ಹಿಡಿದು ನಿಂತವ್ರೆ. ನನಗಂತೂ ಸಪೋರ್ಟಿಂಗ್ ಅಂತ ಬಂದವಾಗ ತುಂಬ ಚೆನ್ನಾಗಿ ನಿಂತು ಮಾಡವ್ರೆ. ನಾನು ಯಾವತ್ತೂ ಅವ್ರಿಗೆ ಚಿರಋಣಿ ಆಗಿರ್ತೀನಣ್ಣ.